ಆತ್ಮೀಯರೇ, ಎಲ್ರಿಗೂ ನಮಸ್ತೆ. 2026-27ನೇ ಸಾಲಿನಲ್ಲಿ ವರ್ಷಪೂರ್ತಿ ಬರಿತಕ್ಕಂಥ ಸಂಭ್ರಮ ಶನಿವಾರದ ವರದಿಯನ್ನು ಬರೀತಿಕ್ಕೆ ಈ ರೀತಿ ಖಾಲಿ ಫಾರ್ಮೆಟ್ನ ಸಿದ್ಧಪಡಿಸಿದ್ದೀನಿ. ಇದರಲ್ಲಿ ಥೀಮ್ಗಳು ಯಾವ್ಯಾವ ತಿಂಗಳುವಾರು ಯಾವ ಥೀಮ್ ಬರುತ್ತೆ, ಪ್ರತಿ ಮೂರನೇ ಶನಿವಾರ ಮಾಡ್ತಕ್ಕಂಥದ್ದು, ಗುಂಪುಗಳು, ಆನಂತರ ಯಾವ್ಯಾವ ದಿನಾಂಕ ಈ ಒಂದು ಚಟುವಟಿಕೆಗಳನ್ನ ಥೀಮ್ಗಳಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದೊಂದಷ್ಟು ಖಾಲಿ ಫಾರ್ಮೆಟಲ್ಲಿ ಎಲ್ಲದನ್ನು ಸಹ ಕೊಟ್ಟಿದ್ದೀನಿ. ಥೀಮ್ಗಳಿದೆ, ಗುಂಪುಗಳಿದೆ, ದಿನಾಂಕನ ಸಹ ಕೊಟ್ಟಿದ್ದೀನಿ. ಇನ್ನು ಇದು ಒಂದು ವರದಿನ ಬರೀಲಿಕ್ಕೆ ಮೊದಲನೇ ಒಂದು ತಿಂಗಳಲ್ಲಿ ಮೂರನೇ ಶನಿವಾರ ಬರ್ತಕ್ಕಂಥದ್ದು 20ನೇ ತಾರೀಕು ಮಾಡಬೇಕು. ಅವತ್ತು ಥೀಮ್ ಬಂದು ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಅಂತ ಈ ವರದಿಯನ್ನು ಈ ಒಂದು ಖಾಲಿ ಫಾರ್ಮೆಟಲ್ಲಿ ಈ ರೀತಿಯಾಗಿ ಬರ್ಕೊಂಡು ಹೋಗ್ಬೋದು. ಇನ್ನು ನೆಕ್ಸ್ಟ್ ಮುಂದಿನ ತಿಂಗಳು ಅಂದರೆ ಜುಲೈ 18ನೇ ತಾರೀಕು ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಿಕೆ ಥೀಮ್ ಬರುತ್ತೆ. ಅದನ್ನು ಈ ವರದಿಯಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಆಗಸ್ಟಲ್ಲಿ ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆ ಅಥವಾ ಸದ್ಬಳಕೆ ಇದನ್ನು ಬರೀತಕ್ಕಂಥದ್ದು. ನೆಕ್ಸ್ಟು ಸೆಪ್ಟೆಂಬರಲ್ಲಿ ಪೌಷ್ಟಿಕತೆ, ಸ್ವಾಸ್ಥ್ಯ ಮತ್ತು ನೈರ್ಮಲ್ಯೀಕರಣವನ್ನು ಬರೀತಕ್ಕಂಥದ್ದು. ನೆಕ್ಸ್ಟು ಅಕ್ಟೋಬರಲ್ಲಿ ಸಾರ್ವಜನಿಕ ನೈರ್ಮಲ್ಯ, ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಬರೀತಕ್ಕಂಥದ್ದು. ಇನ್ನು ನವೆಂಬರಲ್ಲಿ ಆರೋಗ್ಯ ಜೀವನ ಶೈಲಿ ಈ ಚಟುವಟಿಕೆಯ ಥೀಮನ್ನು ನಾವು ವರದಿಯನ್ನು ಬರೀಲಿಕ್ಕೆ ಖಾಲಿ ಫಾರ್ಮೆಟ್ ಇದೆ. ನಂತರ ಡಿಸೆಂಬರ್ನಲ್ಲಿ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಈ ಒಂದು ಥೀಮನ್ನು ಮಾಡ್ತಕ್ಕಂಥದ್ದು. ಅನಂತರ ರಸ್ತೆ ಸುರಕ್ಷತೆ, ಜನವರಿ 2027ರಲ್ಲಿ ರಸ್ತೆ ಸುರಕ್ಷತೆ ಥೀಮ್ಗೆ ಸಂಬಂಧಪಟ್ಟಂತೆ 3 ಗುಂಪುಗಳಲ್ಲಿ ವರದಿಯನ್ನು ಬರೀತಕ್ಕಂಥದ್ದು. ನೆಕ್ಸ್ಟು ಫೆಬ್ರವರಿನಲ್ಲಿ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭದಲ್ಲಿ ರಕ್ಷಣೆ ಹಾಗೂ ಭದ್ರತೆ ಈ ಒಂದು ಥೀಮ್ಗೆ ಸಂಬಂಧಪಟ್ಟಂತೆ ವರದಿ ಬರಲಿಕ್ಕೆ ಖಾಲಿ ಫಾರ್ಮೆಟ್ನ ಕೊಟ್ಟಿದ್ದೀನಿ. ಶಾಲೆ ಹೆಸರು ಕೊಟ್ಟಿದ್ದೀನಿ. ಲಿಂಗತ್ವ ಸಮಾನತೆ ಪ್ರೋತ್ಸಾಹ ಮಾರ್ಚಲ್ಲಿ ಲಾಸ್ಟ್ ಕೊನೆಯದಾಗಿ ಬರೀತಕ್ಕಂಥದ್ದು. ಇದಿಷ್ಟು ಮಾಹಿತಿ ಸಂಭ್ರಮ ಶನಿವಾರದ ಈ ವರ್ಷದ್ದು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.